ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ಈ ವಾರ ಅಂತೂ ಬಿಗ್ ಬಾಸ್ ಅಲ್ಲಿ ಟಫೆಸ್ಟ್ ಕಂಟೆಸ್ಟೆಂಟ್ಗಳಾಗಿರೋ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ, ಮೊದಲಿಗೆ ಬಂದು ಗಿಲ್ಲಿ ನಟ ಅವರು. ಇವ್ರಿಗೆ ಬಂದು ಟೋಟಲ್ 5 ಜನ ಸೇರಿ ನಾಮಿನೇಟ್ ಮಾಡಿದ್ದಾರೆ. ಅಶ್ವಿನಿ ಗೌಡ ಆಗಿರ್ಬೋದು, ಜಾನ್ವಿ, ಮಲ್ಲಮ್ಮ, ಧ್ರುವಂತ್ ಹಾಗೆ ರಘು ಅವರು, ಈ 5 ಜನ ಸೇರಿ ಗಿಲ್ಲಿ ನಟ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಎರಡನೇ ಸ್ಪರ್ಧಿಯಾಗಿ ನಾಮಿನೇಟ್ ಆಗಿರೋದು ಸ್ಪಂದನ. ಇಬ್ರು ಸ್ಪರ್ಧಿಗಳಿಂದ ನಾಮಿನೇಟ್ ಆಗಿದ್ದಾರೆ. ಹಾಗೆಯೇ ಅಶ್ವಿನಿ ಗೌಡ ಆಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಹಾಗೆ ರಕ್ಷಿತಾ ಆಗಿರ್ಬೋದು, ಈ 3 ಜನ ಬಂದು ಇಬ್ರು ಸ್ಪರ್ಧಿಗಳಿಂದ ನಾಮಿನೇಟ್ ಆಗಿದ್ದಾರೆ. ಹಾಗೆ ಕಾವ್ಯ ಅವರು ಕೂಡ ನಾಮಿನೇಟ್ ಆಗಿದ್ರು. ಆದರೆ ಅವರಿಗೆ ಕೇವಲ ಒಬ್ಬ ಸ್ಪರ್ಧಿ ಮಾತ್ರ ನಾಮಿನೇಟ್ ಮಾಡಿದ್ರು. ಆದ ಕಾರಣ ಅವರು ಸೇಫ್ ಆಗಿದ್ದಾರೆ. ಒಂದಕ್ಕಿಂತ ಹೆಚ್ಚು ಅಂದ್ರೆ ಇಬ್ರು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದ್ರೆ ಮಾತ್ರ ಅವರು ನಾಮಿನೇಟ್ ಆಗ್ತಾರೆ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿರೋ ರಘು ಅವರು, ರಿಷಾ ಗೌಡ ಅವರು, ಹಾಗೆ ಸೂರಜ್ ಸಿಂಗ್ ಅವರು, ಇದು ಬಂದು ಅವ್ರಿಗೆ ಮೊದಲನೇ ವೀಕ್ ಆಗಿರೋದ್ರಿಂದ ಅವರು ಸೇಫ್ ಆಗಿದ್ದಾರೆ. ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ಥರ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.